ಅನೇಕ ಮಹನೀಯರುಗಳು ಮತ್ತು ಜ್ಞಾನಿಗಳು, ಭಕ್ತರುಗಳು ಅನೇಕ ವಿಧವಾದಂತಹ ರೀತಿಯಲ್ಲಿ ಭಕ್ತಿಯುಕ್ತವಾಗಿ, ಯೋಗಯುಕ್ತವಾಗಿ, ಜ್ಞಾನಯುಕ್ತವಾಗಿ ಅಪಾರವಾದ ಕೊಡುಗೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಈ ಗುರು ಪರಂಪರೆಯಲ್ಲಿ ಇಲ್ಲಿಯವರೆಗೂ ಅಸ್ಮದ್ ಗುರುವರೇಣ್ಯರ ಆಜ್ಞಾಯುಕ್ತವಾಗಿ ಅತೀತ ಸಿದ್ಧಾಂತ ಮತ್ತು ಮುಕ್ತಿ ಮಾರ್ಗದರ್ಶಿನಿ ಎಂಬತಕ್ಕಂತಹ ಎರಡು ಆಧ್ಯಾತ್ಮಿಕ ಚಿಂತನೆಯುಳ್ಳ ಗ್ರಂಥ ಭಂಡಾರಗಳು ನಮ್ಮ ಎಲ್ಲ ಗುರು ಭಕ್ತರ ಕೈಗೆ ಸೇರಿವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಸದ್ಗುರುವಿನ ಆಶ್ರಯದಲ್ಲಿದ್ದುಕೊಂಡು ಸದ್ಗುರುವಿನಿಂದ ಜ್ಞಾನ ಬೋಧನೆಯನ್ನು, ಹಿತ ಬೋಧನೆಯನ್ನು ತಿಳಿದುಕೊಂಡು ತಮ್ಮ ಜೀವನದಲ್ಲಿ ಆಚರಣೆಯಲ್ಲಿಟ್ಟುಕೊಂಡು ಜನ್ಮ ಸಾರ್ಥಕಪಡಿಸಿಕೊಳ್ಳುವುದಕ್ಕಾಗಿ ಈ ಸದ್ಗುರು ಪರಂಪರೆಯ ಪ್ರಣವ ಪೀಠದ ಏನೇನು ಆಚಾರ ವಿಚಾರಗಳು, ಅವಲೋಕನಗಳು ಮತ್ತು ಆಧ್ಯಾತ್ಮಿಕ ಸಂಪತ್ತು ನಮಗೆ ದೊರೆತಿದೆ, ಅದೆಲ್ಲವನ್ನು ಕೂಡ ಈ ಒಂದು ಪ್ರಣವಂ ಎಂಬತಕ್ಕಂತಹ ಈ ಗ್ರಂಥ ಇಂದು ಬಿಡುಗಡೆಯಾಗಿದೆ. ಅದನ್ನು ಶ್ರೀ ಕೇಶವಮೂರ್ತಿಯವರು ಅಚ್ಚುಕಟ್ಟಾಗಿ ಬರೆದು ಮತ್ತು ಅಪಾರ ಭಕ್ತಿಯಿಂದ, ಸದ್ಗುರು ಭಕ್ತಿಯಿಂದ ತಮ್ಮೆಲ್ಲ ಜ್ಞಾನ ಶಕ್ತಿಯನ್ನು ಅದರಲ್ಲಿ ತುಂಬಿಸಿ ಅಪಾರವಾದ ಬ್ರಹ್ಮ ತತ್ವದ ಕಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಈ ಮಾನವ ಜನಾಂಗದ ಉದ್ಧಾರಕ್ಕಾಗಿ ಈ ಪುಸ್ತಕವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ದುರ್ಲಭಂ ತ್ರಯಮೇವೈತತ್, ದುರ್ಲಭಂ ತ್ರಯಮೇವೈತತ್, ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಿತಾಃ ಎಂಬುದಾಗಿ ಶ್ರುತಿ ಹೇಳುತ್ತೆ. ಅಂದರೆ ಯಾವುದು ಈ ಜಗತ್ತಿನಲ್ಲಿ ದುರ್ಲಭ ಅಂದರೆ ಮನುಷ್ಯತ್ವ ಮೊದಲನೇದು, ಎರಡನೆಯದು ಮುಮುಕ್ಷತ್ವ, ಮೂರನೆಯದು ಮಹಾಪುರುಷರ ಸಾನ್ನಿಧ್ಯ. ಈ ಮೂರೂ ಕೂಡ ಒಬ್ಬ ವ್ಯಕ್ತಿಗೆ ಲಭ್ಯವಾಗುವುದು ಅಂದರೆ ಅದು ಅನೇಕ ಜನ್ಮಗಳ ಶ್ರಮದ ಫಲವೇ ಸರಿ. ಅಂಥ ಮೂರು ಅತ್ಯಮೂಲ್ಯ ರತ್ನಗಳನ್ನು ಹೊಂದಿರತಕ್ಕಂತಹ ತಾವೆಲ್ಲರೂ ಕೂಡ ಗುರುವಿನ ಕರುಣೆಗೆ, ಸದ್ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರೇ ಎನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಮೂರು, ಮೊದಲನೆಯದು ಮನುಷ್ಯತ್ವ ಅನ್ನೋದು ಎಲ್ಲರಿಗೂ ಲಭ್ಯವಾಗುವುದಲ್ಲ. ಜಂತೂನಾಂ ನರಜನ್ಮ ದುರ್ಲಭಮತಃ ಎಂಬುದಾಗಿ ಶ್ರುತಿ ಸಾರಿ 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 ಹೇಳುತ್ತೆ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯತ್ವ ಬಹು ಅಪರೂಪವಾದದ್ದು, ಶ್ರೇಷ್ಠವಾದದ್ದು, ಮತ್ತೆ ಮತ್ತೆ ಪಡೆಯಲು ಅಸಾಧ್ಯವಾಗಿರತಕ್ಕಂಥದ್ದು. ಯಾಕೆ ಅಂದರೆ ಈ ಮನುಷ್ಯ ಜನ್ಮಕ್ಕೆ ಬಂದಾಗ ಮನುಷ್ಯ ಹಲವಾರು ಕಾರಣಗಳಿಂದ
ತನ್ನ ಮನಸ್ಸನ್ನ ಕೊಳಕನ್ನಾಗಿ ಮಾಡಿಕೊಂಡು ಕಾಮಕ್ರೋಧಾದಿಗಳಿಗೆ ಒಳಪಟ್ಟು ಅಹಂಕಾರಕ್ಕೆ ಒಳಪಟ್ಟು ಸ್ವಾರ್ಥಕ್ಕೆ ಒಳಪಟ್ಟು ತನ್ನ ಜೀವನದ ಅತಿ ಅಮೂಲ್ಯವಾದ ಕ್ಷಣಗಳನ್ನು, ತನ್ನ ಜೀವನದ ಆಯುಷ್ಯವನ್ನು ಕಳೆದುಕೊಂಡು ಬಿಡ್ತಾನೆ. ಇದಕ್ಕೆ ಕಾರಣ ಸಾಂಸಾರಿಕ ಜೀವನದಲ್ಲಿ ಬರ್ತಕ್ಕಂತಹ ಅನೇಕ ಎಡರು ತೊಡರುಗಳಿರಬಹುದು, ಮತ್ತೆ ಈ ಜಗತ್ತಿನ ವಿಷಯ ಭೋಗಗಳ ಕಡೆಗೆ ಸೆಳೆತ ಇರಬಹುದು, ಮತ್ತೆ ತನ್ನ ಸಂಬಂಧಗಳನ್ನು ಹೆಚ್ಚುವರಿಯಾಗಿ ಮಮಕಾರದಿಂದ ನೋಡಿದ್ದರ ಫಲವಾಗಿಯೂ ಇರಬಹುದು. ಈ ರೀತಿಯಾಗಿ ಮನುಷ್ಯ ತನ್ನ ಮನಸ್ಸನ್ನ ಕೆಡಿಸ್ಕೊಂಡು ಬಿಡ್ತಾನೆ. ಅದಕ್ಕೆ ಈ ಸ್ವಾರ್ಥ, ಅಹಂಕಾರ, ದೌರ್ಜನ್ಯ, ಕಾಮಕ್ರೋಧಾದಿ ಅರಿಷಡ್ವರ್ಗಗಳು ಇವೆಲ್ಲವೂ ಕೂಡ ಈ ಸಂದರ್ಭದಲ್ಲಿಯೇ ಹುಟ್ಟಿ ಮನುಷ್ಯನನ್ನ ಹಾಳು ಮಾಡ್ತಕ್ಕಂಥವು. ಇದರಿಂದ ಈ ಮನುಷ್ಯ ತನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಂಡು ಮುಂದಿನ ಜನ್ಮಗಳ ಅಭಿವೃದ್ಧಿಯ ಕಡೆಗೆ ತಾನು ಹೋಗದೆ ಇಲ್ಲೇ ತನ್ನ ಜನ್ಮವನ್ನು ಕೆಡಿಸಿಕೊಂಡು ಮುಂದೆ ದುರ್ಗತಿಯ ಪಾಲಾಗ್ತಾನೆ. ಇಂತಹ ಒಂದು ಸಂದರ್ಭದಲ್ಲಿ ಪಾಮರ ಮಾತ್ರನಾಗಿರ್ತಕ್ಕಂತಹ ಮನುಷ್ಯ ಸದ್ಗುರುವಿನ ಆಶ್ರಯಕ್ಕೆ ಬರತಕ್ಕಂತಹದ್ದು ಮತ್ತು ಅವರ ಕರುಣೆಯಿಂದ ಚತುರ್ವಿಧ ಶುಶ್ರೂಷೆ ಮತ್ತು ಆ ಸದ್ಗುರುವಿನ ಅಂತರಂಗದಿಂದ ಬರತಕ್ಕಂತಹ ಜ್ಞಾನ ಬೋಧೆಯನ್ನ ಬರ್ತಕ್ಕಂತಹ ಅಪಾರವಾದ ಎಡರು ತೊಡರುಗಳನ್ನ ದಾಟುತ್ತಾ ಸಾಂಸಾರಿಕ ಗೃಹಸ್ಥ ಜೀವನದಲ್ಲಿ ಬರ್ತಕ್ಕಂತಹ ಎಷ್ಟೋ ದುಃಖ ದುಮ್ಮಾನಗಳನ್ನ ಸಹಿಸಿಕೊಳ್ಳುತ್ತಾ ತನ್ನ ನಿಲುವನ್ನ ಉಳಿಸಿಕೊಳ್ಳುತ್ತಾ ಜ್ಞಾನ ಬೋಧನೆಯ ಹಿತವನ್ನ ಕಾಪಾಡಿಕೊಳ್ಳುತ್ತಾ ತನ್ನ ಜನ್ಮವನ್ನ ಸಾರ್ಥಕಪಡಿಸಿಕೊಳ್ತಾನೆ. ಆದ್ದರಿಂದ ಈ ಸದ್ಗುರುವಿನ ಆಶ್ರಯ ಮತ್ತೆ ಆ ಗುರುವಿನ ಕರುಣೆ ಎಂಬತಕ್ಕಂಥದ್ದು ಅಪಾರವಾಗಿರ್ತಕ್ಕಂಥದ್ದು. ಇದರಿಂದ ಮತ್ತೆ ಮತ್ತೆ ಮನುಷ್ಯ ಜನ್ಮಗಳು ಬರ್ತವೆ, ದುರ್ಗತಿಗೆ ಕಾರಣವಾಗೋದಿಲ್ಲ. ಆದ್ದರಿಂದಲೇ ಈ ಮನುಷ್ಯ ಜನ್ಮ ಎಂಬತಕ್ಕಂಥದ್ದು ಬಹಳ ದುರ್ಲಭ. ಇನ್ನೆರಡನೇದು ಮುಮುಕ್ಷತ್ವ. ಮುಮುಕ್ಷತ್ವ ಅನ್ನೋದು ಆ ಮನುಷ್ಯತ್ವಕ್ಕಿಂತ ಅತಿ ಉತ್ತಮ ಮಟ್ಟದಲ್ಲಿ, ಶ್ರೇಷ್ಠ ಮಟ್ಟದಲ್ಲಿರ್ತಕ್ಕಂಥದ್ದು. ಇಲ್ಲಿಗೆ ಈ ಪ್ರಪಂಚಕ್ಕೆ ಬಂದಿರತಕ್ಕಂತಹ ಎಲ್ಲ ಮಾನವರು ತಮ್ಮ ಮುಂದಿನ ಜಗತ್ತನ್ನು ನೋಡ್ತಾ ಆ ಮುಂದಿರ್ತಕ್ಕಂಥ ಜಗತ್ತಿನಲ್ಲಿರುವ ಆಕರ್ಷಣೀಯವಾಗಿರ್ತಕ್ಕಂಥ ವಿನೋದಾತ್ಮಕವಾಗಿರ್ತಕ್ಕಂಥ ಅಪಾರವಾದ ವಿಷಯ ಭೋಗಗಳಿಗೆ ಬಲಿಯಾಗಿ ಆ ವಿಷಯ ಭೋಗಗಳನ್ನು ಅನುಭವಿಸುವ ಸಲುವಾಗಿ ಸಂಪಾದನೆ ಮಾಡಿರ್ತಕ್ಕಂತಹ ಅಪಾರವಾದ ಹಣವನ್ನ ಅದಕ್ಕೆ ದುರ್ವಿನಿಯೋಗ ಮಾಡಿ ಮತ್ತೆ ದೇವರು ಅಂದ್ರೆ ಏನು, ನಾವು ಇಲ್ಲಿ ಏಕೆ ಬಂದಿದ್ದೇವೆ, ಮತ್ತೆ ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯ ಏನು ಎಂಬತಕ್ಕಂತಹ ಅತಿ ಅಮೂಲ್ಯವಾದ ಪ್ರಶ್ನೆಗಳಿಗೆ ಸದ್ಗುರುವಿನಲ್ಲಿ ಉತ್ತರಗಳನ್ನು ಪಡೀತಾ ಮುಂದೆ ಈ ಜಗತ್ತಿನ ವಿಷಯ ಭೋಗಗಳಿಗೆ ಬಲಿಯಾಗದೆ
ತಮ್ಮ ಜೀವನದ ಅಮೂಲ್ಯವಾದ ಆಯುಷ್ಯವನ್ನು ತಮ್ಮ ಮತ್ತು ಇತರರ ಶ್ರೇಯಸ್ಸಿಗಾಗಿ ಮತ್ತು ದಯೆ, ಕರುಣೆ, ಅಹಿಂಸೆ ಮತ್ತು ಸತ್ವಯುಕ್ತವಾದ ಜ್ಞಾನ ಇಂತಹ ಸದ್ಗುಣಗಳನ್ನು ಪಡೀತವಾಗಿದೆಯೋ ಅದೆಲ್ಲವೂ ನಾಶವಾಗತಕ್ಕಂಥವೇ. ತನ್ನ ಶರೀರದಿಂದ ಹಿಡಿದು ಸಮಸ್ತ ವಸ್ತುಗಳವರೆಗೆ ಎಲ್ಲವೂ ಉತ್ಪತ್ತಿ ಸ್ಥಿತಿ ನಾಶಕ್ಕೆ ಒಳಪಟ್ಟಿರ್ತಕ್ಕಂಥವೇ. ಆದ್ದರಿಂದ ಇಂಥ ಒಂದು ನಾಶವಾಗತಕ್ಕಂತಹ ಏನು ದೃಶ್ಯ ಸಮೂಹವಿದೆ ಅದರಲ್ಲಿ ಭ್ರಮೆಗೆ ಒಳಗಾಗದೆ ತಮ್ಮ ಆಯುಷ್ಯವನ್ನು, ಅಮೂಲ್ಯವಾದ ಕ್ಷಣಗಳನ್ನು ಸಾರ್ಥಕಪಡಿಸಿಕೊಳ್ಳುವ ಸಲುವಾಗಿ ಇನ್ನು ಮತ್ತೆ ಹುಟ್ಟಿ ಬರದೆ ಯಾವಾಗ ಉತ್ಪತ್ತಿ ಇದೆಯೋ ಅದಕ್ಕೆ ನಾಶ ಉಂಟು. ಆದ್ದರಿಂದ ಉತ್ಪತ್ತಿ ನಾಶಗಳಿಗೆ ಒಳಗಾಗದೇ ಇರತಕ್ಕಂಥ ಯಾವ ಅಮೃತ ತತ್ವವಿದೆಯೋ ಆ ಅಮೃತತ್ವದ ಕಡೆಗೆ ಯಾರು ಮುಖ ಮಾಡ್ತಾರೋ, ಯಾರು ತಮ್ಮ ಬುದ್ಧಿಯನ್ನು ಮನಸ್ಸನ್ನು ಆ ಕಡೆಗೆ ತಿರುಗಿಸುತ್ತಾರೋ ಅಂಥವರೇ ಮುಮುಕ್ಷುಗಳು. ಇಂಥ ಒಂದು ಅಪೂರ್ವವಾದ ಮುಮುಕ್ಷತ್ವ ಎಂಬುದು ಬರುವುದು ಬಹಳ ಅಪರೂಪ. ಆದ್ದರಿಂದ ಈ ಮನುಷ್ಯತ್ವ, ಮುಮುಕ್ಷತ್ವ ಎಂಬುದು ಸತ್ಸಂಗದಿಂದ ಮಾತ್ರ ಬರುತ್ತದೆಯೇ ವಿನಃ ಹೊರಗಿನ ವ್ಯಾವಹಾರಿಕ ಜಗತ್ತಿನಲ್ಲಿ ಈ ಮಾತುಗಳು ಬರೋದೇ ಇಲ್ಲ. ಇನ್ನು ಮುಂದೆ ಮಹಾಪುರುಷ ಸಂಶ್ರಿತಾ ಅಂದರೆ ಮಾನವರ ಉದ್ಧಾರಕ್ಕಾಗಿ ಆದಿಯಿಂದ ಹಿಡಿದು ಇಲ್ಲಿಯವರೆಗೆ, ಸೃಷ್ಟಿಯ ಆದಿಯಿಂದ ಹಿಡಿದು ಇಲ್ಲಿಯವರೆಗೆ, ಇನ್ನು ಮುಂದೆಯೂ ಕೂಡ ಈ ಜಗತ್ತಿನಲ್ಲಿ ಅನೇಕ ಗುರುವರೇಣ್ಯರು, ಅನೇಕ ಗುರು ಪರಂಪರೆಗಳಲ್ಲಿ ಬಂದಿರತಕ್ಕಂತಹ ಸದ್ಗುರುಗಳು, ಅದರಲ್ಲಿಯೂ ನಮ್ಮ ಆದಿ ಗುರುವಾಗಿರತಕ್ಕಂತಹ ಸದ್ಗುರು ಸಾರ್ವಭೌಮ ಶ್ರೀಮದ್ ದತ್ತಾತ್ರೇಯ ಗುರು ಪರಂಪರೆಯಿಂದ ಬಂದಿರತಕ್ಕಂತಹ ಅಪಾರವಾದ ಜ್ಞಾನ ಭಂಡಾರವುಳ್ಳ ಸದ್ಗುರುಗಳು, ಇವರೆಲ್ಲರೂ ಕೂಡ ಅನೇಕ ಉಪನಿಷತ್ತುಗಳನ್ನು, ಇತಿಹಾಸಗಳನ್ನು, ವೇದಗಳನ್ನು ಅರಿತು ಬರೆದು ನಮ್ಮ ಮಾನವ ಜನಾಂಗಕ್ಕೆ ಕೊಟ್ಟಿದ್ದಾರೆ ಕೊಡುಗೆಯಾಗಿ. ಅಂತಹ ನಿಟ್ಟಿನಲ್ಲಿ ಬಂದಿರತಕ್ಕಂತಹ, ಅಂತಹ ದಾರಿಯಲ್ಲಿ ಬಂದಿರತಕ್ಕಂತಹ ಈ ಪ್ರಣವ ಪೀಠದ ಸದ್ಗುರುಗಳೆಲ್ಲರಿಗೂ ಕೂಡ ನಾನು ವಂದಿಸ್ತೇನೆ, ಅಪಾರವಾದ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಆದರೆ ಈ ಪರಂಪರೆಯಲ್ಲಿ ಬಂದಿರತಕ್ಕಂಥವರೆಲ್ಲರೂ ಕೂಡ ಮಹಾಪುರುಷರು. ಆ ಮಹಾಪುರುಷರ ಸಾನ್ನಿಧ್ಯ ದೊರಕುವುದು ಅಂದರೆ ಅದು ಸುಲಭದ ಮಾತಲ್ಲ. ಈ ಮೂರು ಕೂಡ ಅಮೂಲ್ಯವಾದ ರತ್ನಗಳು. ಈ ಜಗತ್ತಿನಲ್ಲಿ ಬಂಗಾರದಿಂದ ಹಿಡಿದು ನವನಿಧಿಗಳು, ನವರತ್ನಗಳು, ಇನ್ನು ಅನೇಕ ವಿಧವಾದ ಬಹಳಷ್ಟು ಬೆಲೆ ಬಾಳುವ ವಸ್ತುಗಳಿವೆ. ಆ ವಸ್ತುಗಳೆಲ್ಲವೂ ಕೂಡ ಈ ಮೂರು ರತ್ನಗಳಿಗೆ ಒಂದು ಅಣುಮಾತ್ರವೂ ಕೂಡ ಸಾಟಿಯಲ್ಲ. ಯಾಕೆ ಅಂದರೆ ಇವೆಲ್ಲವೂ ಕೂಡ ಜಗತ್ತಿಗೆ ಸೇರಿದ್ದು, ಆ ಜಗತ್ತು ನಾಶಕ್ಕೆ ಸೇರಿದ್ದು. ಆದ್ದರಿಂದ ಈ ಮಹಾಪುರುಷರ ಸಾನ್ನಿಧ್ಯದಲ್ಲಿ ಸೇರಿರ್ತಕ್ಕಂಥ ತಾವೆಲ್ಲರೂ ಕೂಡ ಅಪಾರವಾದ ಪುಣ್ಯವನ್ನು ಅನೇಕಾನೇಕ ಜನ್ಮಗಳಿಂದ ಭಕ್ತಿಯಿಂದ ಮತ್ತು ಸ್ಮರಣೆಯಿಂದ, ಸತ್ಕರ್ಮಗಳಿಂದ, ಸತ್ಸಂಗದಲ್ಲಿ ಬೆರೆಯುತ್ತಾ ತಮ್ಮ ಅನೇಕ ಜನ್ಮಗಳನ್ನು ಅದಕ್ಕೆ ಮೀಸಲಾಗಿ ಇಡುತ್ತಾ ಇಲ್ಲಿಯವರೆಗೆ
ಮಹಾಪುರುಷರ ಸಾನ್ನಿಧ್ಯದಲ್ಲಿ ಬೆಳೆದು ಬಂದ ಹಾಗೆ ಇದಕ್ಕೆ ಕಾರಣ ಎನ್ನುವುದು ಚೆನ್ನಾಗಿ ಅರಿವಾಗುತ್ತೆ. ಆದ್ದರಿಂದ ತಮ್ಮೆಲ್ಲರಿಗೂ ಕೂಡ ಈ 3 ಮಹಾರತ್ನಗಳನ್ನು ಪಡೆದುಕೊಂಡಿರ್ತಕ್ಕಂತಹ ನೀವೆಲ್ಲರೂ ಅದ್ಭುತವಾದ ಮತ್ತು ಪವಿತ್ರವಾದ ಶ್ರೇಷ್ಠವಾದ ಆತ್ಮರು. ಆದ್ದರಿಂದ ನಮ್ಮ ಆತ್ಮ ಬಂಧುಗಳೆಲ್ಲರಿಗೂ ಕೂಡ, ನನ್ನ ಗುರು ಬಂಧುಗಳೆಲ್ಲರಿಗೂ ಕೂಡ ಈ ದಿವಸ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇಲ್ಲಿಯವರೆಗೂ ತಾವೆಲ್ಲರೂ ಈ ಒಂದು ಸದ್ಗುರು ಸಭೆಯಲ್ಲಿ ಬಹಳ ಕಾಲದ ಹಿಂದೆ ನಾವೆಲ್ಲರೂ ಒಟ್ಟಿಗೆ ಸೇರಿದ್ವಿ. ಇವತ್ತಿನ ದಿವಸ ಇನ್ನೂ ಎಷ್ಟೋ ಗುರುಬಂಧುಗಳು ಕಡಿಮೆ ಇದ್ದಾರೆ. ಆದರೂ ಕೂಡ ನೀವೆಲ್ಲರೂ ಸೇರಿದ್ದಕ್ಕಾಗಿ ನನಗೆ ಬಹಳ ಆನಂದವಾಗ್ತಾ ಇದೆ. ಈ ಒಂದು ಸದ್ಗುರು ಸಭೆಯಲ್ಲಿ ನಿಮ್ಮೆಲ್ಲರ ಮುಂದೆ ಈ ನಮ್ಮ ಸದ್ಗುರುವಿನ 14ನೇ ಆರಾಧನೆಯನ್ನು ಮಾಡ್ತಾ ಇರೋದಕ್ಕೆ ನನಗೆ ಮತ್ತಷ್ಟು ಆನಂದವಾಗ್ತಾ ಇದೆ. ತಾವೆಲ್ಲರೂ ಇಲ್ಲಿಯವರೆಗೂ ಬಂದು ಈ ಮಹತ್ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ನನಗೆ ನಿಮ್ಮೆಲ್ಲರಿಗೂ ಕೂಡ ದೇವಿಯವರಿಗೆ ಮತ್ತೊಮ್ಮೆ ನನ್ನ ಅನಂತ ವಂದನೆಗಳನ್ನು ಅರ್ಪಿಸುತ್ತಾ, ನಿಮ್ಮೆಲ್ಲರಿಗೂ ನನ್ನ ಒಂದು ಪ್ರಾರ್ಥನೆ. ಸದ್ಗುರು ಶ್ರೀ 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 ರಾಮಾನಂದ ಸ್ವಾಮಿಯವರ 14ನೇ ಆರಾಧನಾ ಮಹೋತ್ಸವದ ಈ ಸಂದರ್ಭದಲ್ಲಿ ಎಲ್ಲ ಹಿರಿಯ ಗುರುಭಕ್ತರ ಅನುಭವದಲ್ಲಿದೆ. ಮರಚಿ ಉಂಡನುರ ಎಲ್ಲ ಹಿರಿಯ ಗುರುಭಕ್ತರಿಗೂ ಇದು ತುಂಬ ಮನದಾಳದಿಂದ ಬರುವಂತಹ ಒಂದು ತತ್ವಪದ. ಈ ಪದವನ್ನು ಸಾಮೂಹಿಕವಾಗಿ ಎಲ್ಲರೂ, ನಾನು ನಿಮಗೆ ನೀಡಿದಂತಹ ಪುಸ್ತಕದ 210ನೇ ಪೇಜ್ ದಯವಿಟ್ಟು ಓಪನ್ ಮಾಡಬೇಕು. 210ನೇ ಪೇಜ್ ಪುಟ 210 ಮರಚಿ ಉಂಡನುರ. ಎಲ್ಲರೂ ತಮ್ಮ ಗುರುಗಳಾದಂತಹ ಸದ್ಗುರು ಶ್ರೀ ಶ್ರೀ ರಾಮಾನಂದ ಸ್ವಾಮಿ ಅವರನ್ನ, ನನಗೆ ನಂಬಿಕೆ ಇದೆ ಈ ಒಂದು ಪದವನ್ನು ಹಾಡಬೇಕಾದ್ರೆ ಅವರು ನಿಮ್ಮ ಕಣ್ಣಿನಲ್ಲಿ, ನಿಮ್ಮ ಮನದಲ್ಲಿ, ನಿಮ್ಮ ಹೃದಯದಲ್ಲಿ ತುಂಬಿರ್ತಾರೆ ಅನ್ನೋ ನಂಬಿಕೆ ನನಗಿದೆ, ಆ ವಿಶ್ವಾಸ ನನಗಿದೆ. ಯಾಕೆಂದ್ರೆ ಇದು ಎಲ್ಲರಿಗೂ ಅನುಭವ ವೇದ್ಯವಾಗಿದೆ. ಆದ್ರಿಂದ ಎಲ್ಲರೂ ಮನಸಾರೆ ಭಕ್ತಿ ಭಾವಗಳಿಂದ ಕೂಡಿ ಮರಚಿ ಉಂಡನುರ ತತ್ವಪದವನ್ನ ನಮ್ಮೊಂದಿಗೆ ಹಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ರಾಧಾ, ಪದ್ಮಶ್ರೀ, ಭಾರತಿ, ಭಾರ್ಗವಿ ಮತ್ತೆ ಹಿರಿಯ ಗುರುಭಕ್ತರು ಯಾರಾದರೂ ಈ ತತ್ವಪದದ ರಾಗ ತಿಳಿದಿರ್ತಕ್ಕಂಥವ್ರು, ಪಿಳ್ಳಮ್ಮನವ್ರಾಗ್ಬೋದು, ಇನ್ನ ಯಾರೇ ಆಗ್ಬೋದು, ಈ ರಾಗ ತಿಳಿದಿರ್ತಕ್ಕಂಥವ್ರು ವೇದಿಕೆ ಮೇಲೆ ಬಂದು ನಮ್ಮ ಜೊತೆಗೂಡಿ ಈ ತತ್ವವನ್ನ ಹಾಡಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ತಾವು ಹಾಡಿರೋದು ಕೇಳಿದ್ದೀನಿ ನಾನು. ಅವ್ರ ಮನಸ್ಸಿನಲ್ಲಿ ಹಚ್ಚಿರಬೇಕು, ಆ ರೀತಿ ಹಾಡಬೇಕು ಅಂತ ಕೇಳ್ಕೊಳ್ತೀನಿ. ಮರಚಿಯುಂಡನೂರ ಶ್ರೀ ಗುರು ನಿನ್ನು ಮಾ ಗುರು ನಿನ್ನು ಮರಚಿಯುಂಡನೂರ ಮರಚಿಯುಂಡನು ನಿನ್ನು ಪರಮೋಜರ್ಚಿನ ನನ್ನು ಮರಚಿಯುಂಡನು ನಿನ್ನು ಪರಮೋಜರ್ಚಿನ ನನ್ನು ಸ್ಮರಾಯಿಂಚಿ ಸ್ಮರಾಯಿಂಚಿ ಸ್ವಾರಸ್ಯ ಮುಲನೆಂಚಿ ಮರಚಿಯುಂಡನೂರ ಶ್ರೀ ಗುರು ನಿನ್ನು ಮಾ ಗುರು ನಿನ್ನು ಮರಚಿಯುಂಡನೂರ ಶಿರಮುನ ಚೇರ್ಚಿ ಕರ್ಣದ್ವಾರಮೂದಿ ಶಿರಮುನ ಚೇರ್ಚಿ ಕರ್ಣದ್ವಾರಮೂದಿ వెరువావలదని చెప్పి
వరమూలిచిన నిన్ను మరచియుండనురా శ్రీ గురు నిన్ను మా గురు నిన్ను మరచియుండనురా మంత్రయోగము జలిపి చింతాలన్నీయు బాపి మంత్రయోగము జలిపి చింతాలన్నీయు బాపి అంతరంగము మాట ఇంత తెలిపిన నిన్ను మరచియుండనురా శ్రీ గురు నిన్ను మా గురు నిన్ను మరచియుండనురా లయహటయోగాది లక్షణ మెరగించి లయహటయోగాది లక్షణ మెరగించి